ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ನ ಪರಮೋಚ್ಚ ನಾಯಕ ಮೃತಪಟ್ಟಿರೋದು. ಅಲಿ ಖಮೇನಿ ಹತ್ಯೆ ಅಂತ ರಾಯ್ಟರ್ಸ್ ಸಂಸ್ಥೆ ವರದಿ ಮಾಡಿದೆ. ಖಮೇನಿ ಮೃತದೇಹ ಪತ್ತೆಯಾಗಿದೆ ಅಂತ ಇಸ್ರೇಲ್ ಮಾಧ್ಯಮ ವರದಿ ಮಾಡ್ತಾ ಇರೋದು. 86 ವರ್ಷದ ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂತ ಜಂಟಿ ದಾಳಿಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಮೃತಪಟ್ಟಿದ್ದಾನೆ ಅನ್ನೋ ಸುದ್ದಿ ಅಲ್ಲಿನ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಖಮೇನಿ ಅರಮನೆಯ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸಿತ್ತು. ಖಮೇನಿ ಮನೆ ಸಂಪೂರ್ಣ ಧ್ವಂಸ ಆಗಿರೋ ದೃಶ್ಯ ನೋಡ್ತಾ ಇದ್ರಿ. ಇಸ್ರೇಲ್ ಯುಎಸ್ ದಾಳಿಗೆ ಖಮೇನಿ ಕುಟುಂಬವೇ ಸರ್ವನಾಶ ಆಗಿದೆ. ಈ ಜಂಟಿ ದಾಳಿಯಿಂದ ಖಮೇನಿ ಅಳಿಯ ಸೊಸೆಯೂ ಕೂಡ ಮೃತಪಟ್ಟಿದ್ದಾರೆ. ಅಲಿ ಖಮೇನಿ ಬದುಕಿರೋ ಸಾಧ್ಯತೆ ಇಲ್ಲ ಅಂತ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಹೇಳಿಕೆ ಕೊಟ್ಟಿರೋದು. ಅಲಿ ಖಮೇನಿ ಹತ್ಯೆ ಅಂತ ಇಸ್ರೇಲ್ ಸೇನೆಯ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಅಲಿ ಖಮೇನಿ ಬದುಕಿದ್ದಾನೆ ಅಂತ ಸ್ಪಷ್ಟನೆ ನೀಡೋದಕ್ಕೆ ಇರಾನ್ ನಿರಾಕರಿಸಿದೆ. ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಅಲಿ ಖಮೇನಿ ಹತ್ಯೆಯಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಗತ್ತಿನ ಅತ್ಯಂತ ದುಷ್ಟ ವ್ಯಕ್ತಿಯ ಉಸಿರು ನಿಲ್ಲಿಸಿದ ಏರ್ ಸ್ಟ್ರೈಕ್ ನಲ್ಲಿ ಖಮೇನಿಯ ಭೀಕರ ಹತ್ಯೆ ಆಗಿದೆ. ಖಮೇನಿ ಹತ್ಯೆಯನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ದೃಢಪಡಿಸಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನಾದ್ರೂ ಯುದ್ಧ ನಿಲ್ಲಿಸೋ ಭರವಸೆ ಇದೆ. ಖಮೇನಿ ಸಾವಿನ ಬಗ್ಗೆ ನಾಯಕರು ದೃಢಪಡಿಸಿದ್ದಾರೆ. ಜಗತ್ತಿನ ಅತ್ಯಂತ ದುಷ್ಟ ವ್ಯಕ್ತಿಯ ಉಸಿರು ನಿಲ್ಲಿಸಿದೆ. ಏರ್ ಸ್ಟ್ರೈಕ್ ನಲ್ಲಿ ಖಮೇನಿಯ ಭೀಕರ ಹತ್ಯೆಯಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಮೇನಿ ಹತ್ಯೆಯನ್ನ ದೃಢಪಡಿಸಿದ್ದಾರೆ. ಹಾಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನಾದ್ರೂ ಯುದ್ಧ ನಿಲ್ಲಿಸೋ ಭರವಸೆ ಇದೆ ಅಂತ ಖಮೇನಿ ಸಾವಿನ ಬಗ್ಗೆ ದೃಢಪಡಿಸಿದ್ದಾರೆ ನಾಯಕರಿಬ್ಬರು. ಇರಾನ್ನ ಪ್ರಮುಖ ನಾಯಕರೊಂದಿಗೆ ಸಭೆ ನಡೀತಾ ಇದ್ದಾಗಲೇ ಇಸ್ರೇಲ್ ದಾಳಿ ನಡೆಸಿರೋದು. ಅಮೆರಿಕ ಇಸ್ರೇಲ್ನ ಸಂಭಾವ್ಯ ದಾಳಿಯನ್ನ ಎದುರಿಸೋದ್ರ ಬಗ್ಗೆ ಚರ್ಚೆ ನಡೀತಾ ಇದ್ದಾಗಲೇ ಅಟ್ಯಾಕ್ ಮಾಡಿರೋದು ಇಸ್ರೇಲ್. ಕಳೆದ ಹಲವು ದಿನಗಳಿಂದ ಯಾವುದೇ ಕ್ಷಣದಲ್ಲಿ ಅಟ್ಯಾಕ್ ಆಗಬಹುದು ಅನ್ನೋ ವಾತಾವರಣ ಅಂತೂ ಇದ್ದೇ ಇತ್ತು. ಆದರೆ ಇರಾನ್ನ ಪ್ರಮುಖ ನಾಯಕರ ಜೊತೆ ಸಭೆ ನಡೀತಾ ಇದ್ದಾಗ ಇಸ್ರೇಲ್ ದಾಳಿ, ಅಮೆರಿಕ ಇಸ್ರೇಲ್ನ ಸಂಭಾವ್ಯ ದಾಳಿಯನ್ನ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇರೋವಾಗಲೇ ಇರಾನ್ ಮೇಲೆ ಅಟ್ಯಾಕ್ ಆಗಿತ್ತು ಇಸ್ರೇಲ್ನಿಂದ. ಟೆಹರಾನ್ನ ಅಲಿ ಖಮೇನಿ ಮನೆ ಮೇಲೂ ದಾಳಿ ಮಾಡಿದೆ ಇಸ್ರೇಲ್. ಇಸ್ರೇಲ್ ದಾಳಿಯಲ್ಲಿ ಅಲಿ ಖಮೇನಿ ಸೇರಿದಂತೆ 6 ನಾಯಕರ ಹತ್ಯೆ ಆಗಿದೆ. ಇಸ್ರೇಲ್ ದಾಳಿಯಲ್ಲಿ ರಕ್ಷಣಾ ಸಚಿವ ಐಆರ್ಜಿಸಿ ಕಮಾಂಡರ್ ಮೃತಪಟ್ಟಿದ್ದಾರೆ. ಇರಾನ್ನ ಪ್ರಮುಖ ನಾಯಕರು ಚರ್ಚೆ ಮಾಡ್ತಾ ಇರೋವಾಗಲೇ ಇಸ್ರೇಲ್ ದಾಳಿ ಮಾಡಿರೋದು. ಇಸ್ರೇಲ್ ಯುಎಸ್ ದಾಳಿಯನ್ನ ಯಾವ ರೀತಿ ಹತ್ತಿಕ್ಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇರೋವಾಗ, ಹೇಗೆ ಎದುರಿಸಬೇಕು ಈ ದಾಳಿಯನ್ನ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇರೋವಾಗಲೇ ಇಸ್ರೇಲ್ ದಾಳಿ ನಡೆಸಿರೋದು. ಇರಾನ್ನ ಪ್ರಮುಖ ನಾಯಕರೇ ಹತರಾಗಿದ್ದಾರೆ ಇಸ್ರೇಲ್ ನಡೆಸಿದಂತ ಈ ದಾಳಿಯಲ್ಲಿ. ಟೆಹರಾನ್ನಲ್ಲಿರುವಂತಹ ಅಲಿ ಖಮೇನಿ ಮನೆ ಮೇಲೂ ದಾಳಿಯಾಗಿದೆ. ಭೀಕರ ದಾಳಿಯಲ್ಲಿ ಇಡೀ ಮನೆ ಧ್ವಂಸ ಆಗಿದೆ. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಖೇಲ್ ಖತಮ್. ಇರಾನ್ನಲ್ಲೇ ರಾತ್ರಿ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ. ಇರಾನ್ನಲ್ಲೇ ಪಟಾಕಿ ಸಿಡಿಸಿ ಜನ ಸಂಭ್ರಮಿಸಿದ್ದಾರೆ. ಜನರ ಹರ್ಷೋದ್ಗಾರ. ಖಮೇನಿ ಮೃತಪಟ್ಟಿದ್ದಾನೆ ಅನ್ನೋ ಸುದ್ದಿ ತಿಳಿತಾ ಇದ್ದಂತೆ ಸರ್ವೋಚ್ಚ ನಾಯಕನ ವಿರುದ್ಧವೇ ಜನ ತಿರುಗಿ ಬಿದ್ದಿದ್ರು. ಜನರ ಮೇಲೆಯೇ ಅಲ್ಲಿ ಹಿಂಸಾಚಾರ ನಡೀತಾ ಇತ್ತು. ಜನರ ಹತ್ಯೆ ನಡೀತಾ ಇತ್ತು. ಅದಕ್ಕೂ ಕೂಡ ಅಮೆರಿಕ ವಾರ್ನ್ ಮಾಡಿತ್ತು. ಸರ್ವೋಚ್ಚ ನಾಯಕನ ವಿರುದ್ಧವೇ ತಿರುಗಿ ಬಿದ್ದಿದ್ದ ಜನ ಅದೇ ಸರ್ವೋಚ್ಚ ನಾಯಕ ಹತನಾಗಿದ್ದಾನೆ ಅನ್ನೋ ಸುದ್ದಿ ತಿಳಿತಾ ಇದ್ದಂತೆ
ಸಂಭ್ರಮಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಖಮೇನಿಯನ್ನೇ ಇಸ್ರೇಲ್ ಮತ್ತು ಅಮೆರಿಕ ಟಾರ್ಗೆಟ್ ಮಾಡಿತ್ತು. ಅದೇ ಸರ್ವೋಚ್ಚ ನಾಯಕ ಹತನಾಗಿದ್ದಾನೆ ಅಂತ ಇಸ್ರೇಲ್ ಮತ್ತು ಅಮೆರಿಕದ ಅಧ್ಯಕ್ಷರು ಮಾಹಿತಿ ಕೊಟ್ಟಿದ್ದಾರೆ. ಇರಾನ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ತನ್ನ ಸರ್ವೋಚ್ಚ ನಾಯಕ ಖಮೇನಿ ಹತನಾಗಿಲ್ಲ ಅನ್ನೋದನ್ನ ಇರಾನ್ ಹೇಳ್ತಾ ಇಲ್ಲ. ಆದರೆ ಮಾಹಿತಿಯ ಪ್ರಕಾರ ಖಮೇನಿ ಕೇಲ್ ಖತಮ್ ಆಗಿದೆ. ಆತನ ಮನೆ ಧ್ವಂಸ ಆಗಿದೆ. ಆತನ ಇಡೀ ಕುಟುಂಬ ಸರ್ವನಾಶವಾಗಿದೆ. ಮಧ್ಯಪ್ರಾಚ್ಯದ ಮಹಾಯುದ್ಧದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನಿನ್ನೆ ಮಧ್ಯಾಹ್ನದಿಂದ ಶುರುವಾದಂತಹ ಅಟ್ಯಾಕ್ ಇದು. ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದೆ. ಖಮೇನಿ ಹತ್ಯೆಯನ್ನ ಇರಾನ್ನ ಮಾಧ್ಯಮಗಳು ಖಚಿತಪಡಿಸಿದೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯ ಬಗ್ಗೆ ಇರಾನ್ ಯಾವುದೇ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು ಖಮೇನಿ ಹತ್ಯೆ ಬಗ್ಗೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆದರೆ ಖಮೇನಿ ಹತ್ಯೆ ಆಗಿಲ್ಲ ಅನ್ನೋದನ್ನ ಇರಾನ್ ಬಾಯ್ಬಿಟ್ಟಿರಲಿಲ್ಲ. ಈಗ ಇರಾನ್ನ ಮಾಧ್ಯಮಗಳು ಖಮೇನಿ ಹತ್ಯೆಯನ್ನ ಖಚಿತಪಡಿಸಿದೆ. ಖಮೇನಿ ಹತ್ಯೆಯ ಸುದ್ದಿ ತಿಳಿತಾ ಇದ್ದಂತೆ ಅಲ್ಲಿನ ಜನರೇ ಸಂಭ್ರಮಿಸಿದ್ದಾರೆ. ಯಾಕಂದ್ರೆ ಅದೇ ಜನ ಇದೇ ಸರ್ವೋಚ್ಚ ನಾಯಕನ ವಿರುದ್ಧ ತಿರುಗಿ ಬಿದ್ದಿದ್ರು. ನರಬಲಿ ಆಗ್ತಾ ಇತ್ತು ಅಲ್ಲಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಕ್ಷಣ ಕ್ಷಣಕ್ಕೂ ಯುದ್ಧ ತೀವ್ರಗೊಂಡಿದೆ. ಇರಾನ್ ವರ್ಸಸ್ ಇಸ್ರೇಲ್, ಅಮೆರಿಕದ ಮಧ್ಯೆ ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ಕೊಲ್ಲಿ ದೇಶಗಳಲ್ಲಿ ಅಲ್ಲೋಲ ಕಲ್ಲೋಲ, ಕ್ಷಣ ಕ್ಷಣಕ್ಕೂ ಆತಂಕ. ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ದಾಳಿ ನಡೆಸಿದೆ ಅಮೆರಿಕ. ಇಸ್ರೇಲ್ ಮೇಲೂ ಕ್ಷಿಪಣಿಯ ಮಳೆ ಸುರಿಸಿದೆ ಇರಾನ್. ಇಸ್ರೇಲ್ ಮಾಡ್ತಾ ಇರೋ ದಾಳಿಗೆ ಪ್ರತಿ ದಾಳಿಯನ್ನ ಇರಾನ್ ಕೂಡ ಮಾಡ್ತಾ ಇದೆ. ಕ್ಷಿಪಣಿ ಮಳೆ ಸುರಿಸ್ತಾ ಇದೆ. ಅಮೆರಿಕ ನೆಲೆಗಳಿರುವ 6 ದೇಶಕ್ಕೆ ಬಾಂಬ್ ಹಾಕಿದೆ ಇರಾನ್. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಮಧ್ಯೆ ನಡೀತಾ ಇರುವಂತಹ ಭೀಕರ ದಾಳಿಯ ದೃಶ್ಯ ಇದು. ಅಮೆರಿಕ ನೆಲೆಗಳಿರುವಂತ 6 ದೇಶಕ್ಕೂ ಕೂಡ ಇರಾನ್ ದಾಳಿ ಮಾಡಿದೆ. ದುಬೈ, ಸೌದಿ, ಬಹ್ರೈನ್, ಕುವೈತ್ ಮೇಲೆ ಇರಾನ್ ನಡೆಸಿದಂತ ದಾಳಿ. ಬಹ್ರೈನ್ನ ಅಪಾರ್ಟ್ಮೆಂಟ್ ಮೇಲೆ ಇರಾನ್ ಮಾಡಿದಂತಹ ದಾಳಿಯ ದೃಶ್ಯ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಸೌದಿ ಅರೇಬಿಯಾ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಎಲ್ಲೆಲ್ಲಿ ಅಮೆರಿಕ ನೆಲೆಗಳಿದೆಯೋ ಆ 6 ದೇಶಕ್ಕೆ ಬಾಂಬ್ ಹಾಕಿದೆ ಇರಾನ್. ದುಬೈ ಮೇಲೂ ಇರಾನ್ ನಡೆಸಿದಂತ ದಾಳಿಯ ದೃಶ್ಯ ನೋಡ್ತಾ ಇದೆ. ವಿಶ್ವದ ಎತ್ತರದ ಬುರ್ಜ್ ಖಲೀಫಾ ಮೇಲೂ ಕೂಡ ದಾಳಿಯಾಗಿದೆ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ಇದನ್ನ ದೃಢಪಡಿಸಿದ ಬೆನ್ನಲ್ಲೇ ಈಗ ಇರಾನ್ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಬರ್ತಾ ಇದೆ. ಯುದ್ಧದ ವಾತಾವರಣ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ದಾಳಿ ಪ್ರತಿದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಟೆಲ್ ಅವೀವ್ ಮೇಲೆ ನಡೆದಂತ ದಾಳಿಯ ದೃಶ್ಯ ಇದು. ನಿನ್ನೆ ಮಧ್ಯಾಹ್ನದಿಂದ ನಿರಂತರವಾಗಿ ದಾಳಿ ನಡೀತಾ ಇದೆ. ಇರಾನ್ ಅಣ್ವಸ್ತ್ರವನ್ನ ಸಿದ್ಧಪಡಿಸ್ತಾ ಇದೆ ಅನ್ನೋದಕ್ಕೆ ಹಿಂದಿನಿಂದಲೂ ಆಕ್ಷೇಪ ವ್ಯಕ್ತವಾಗ್ತಲೇ ಇತ್ತು. ಅಮೆರಿಕ ಅಣ್ವಸ್ತ್ರ ವಿಚಾರವಾಗಿ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಲೇ ಇತ್ತು. ಆದರೆ ಮಾತು ಕೇಳದ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯೇ ಈಗ ಹತ್ಯೆಯಾಗಿದ್ದಾನೆ. ಆತನ ಪದಚ್ಯುತಿಗಾಗಿ ಪ್ರಯತ್ನಿಸ್ತಾ ಇದ್ದಂತಹ ಅಮೆರಿಕ ನಿನ್ನೆ ಶನಿವಾರ
ಇರಾನ್ನ 50ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ವಾಯುದಾಳಿಯನ್ನ ನಡೆಸಿದೆ. ಇರಾನ್ ಕೂಡ ಇದಕ್ಕೆ ಪ್ರತಿದಾಳಿಯನ್ನ ನಡೆಸಿದೆ ಇಸ್ರೇಲ್ ಮೇಲೆ. ಜೊತೆಗೆ ದುಬೈ, ಸೌದಿ, ಬಹ್ರೇನ್, ಕುವೈತ್ ಮೇಲೂ ದಾಳಿಯಾಗಿದೆ. ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯದ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. 400ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಇರಾನ್ ಪ್ರತಿದಾಳಿ ನಡೆಸಿರೋದು. ಬಹ್ರೇನ್, ಕತಾರ್, ಕುವೈತ್, ಜೋರ್ಡಾನ್ನ ಅಮೆರಿಕಾದ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿರೋದು. ಇರಾಕ್, UAE ದೇಶಗಳಲ್ಲಿರುವಂತಹ ಅಮೆರಿಕಾದ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ ಇರಾನ್. ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಬಳಸಿ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿರೋದು. ಇರಾನ್ ದಾಳಿಯ ಬೆನ್ನಲ್ಲೇ ಮಧ್ಯಪ್ರಾಚ್ಯದ ಹಲವು ದೇಶಗಳ ವಾಯು ಪ್ರದೇಶ ಬಂದಾಗಿದೆ. ಅಮೆರಿಕ ನೆಲೆಗಳಿರುವಂತಹ ದೇಶಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ನಡೆಸಿರೋದು. ದುಬೈ, ಸೌದಿ, ಬಹ್ರೇನ್, ಕುವೈತ್ ಮೇಲೆ ದಾಳಿಯಾಗಿದೆ. 3 ದೃಶ್ಯಗಳನ್ನ ನೋಡ್ತಾ ಇದ್ರಿ ನೀವು. ಇರಾನ್ ನಡೆಸಿದಂತ ದಾಳಿಗೆ ಅಪಾರ್ಟ್ಮೆಂಟ್ ಹೇಗಾಗಿದೆ, ಸಾಲು ಸಾಲು ದಾಳಿಗಳು ನಡೀತಾ ಇದೆ. ಮಕ್ಕಳು ಸೇರಿದಂತೆ ಇರಾನ್ನಲ್ಲಿ 85 ಮಂದಿಯ ಸಾವಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಮೆರಿಕ ನೆಲೆಗಳಿರುವಂತಹ 6 ದೇಶವನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ನಡೆಸಿರೋದು. ಅಮೆರಿಕದ ವಾಯು ನೆಲೆಗಳಿರುವಂತಹ 6 ಕೊಲ್ಲಿ ದೇಶಗಳ ಮೇಲೆ ಬಾಂಬ್ ದಾಳಿ ಮಾಡಿದೆ ಇರಾನ್. ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಮೂಲಕ ಅಟ್ಯಾಕ್ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಈಗ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಬಹ್ರೇನ್ ಮೇಲೆ ರಣಭೀಕರ ದಾಳಿಯನ್ನ ಮಾಡಿದೆ ಇರಾನ್ ಸೇನೆ. ಜನವಸತಿ ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಇರಾನ್ ನಡೆಸ್ತಾ ಇರುವಂತಹ ಕ್ಷಿಪಣಿ ದಾಳಿ. ಬಹ್ರೇನ್ ಮಾನಾಮ ಪ್ರದೇಶದ ಅಪಾರ್ಟ್ಮೆಂಟ್ ಅನ್ನ ಧ್ವಂಸಗೊಳಿಸಿದೆ. ಬೃಹತ್ ಕಟ್ಟಡವನ್ನ ಧ್ವಂಸಗೊಳಿಸಿದೆ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ. 100 ಜನ ಮೃತಪಟ್ಟಿರೋ ಅನುಮಾನ ಇದೆ. ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಅಮೆರಿಕ ಸೇನಾ ನೆಲೆ ಧ್ವಂಸಗೊಂಡ ಜನವಸತಿ ಪ್ರದೇಶವನ್ನ ಟಾರ್ಗೆಟ್ ಮಾಡಿದೆ. 100 ಜನ ಈ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಅನುಮಾನ ಇದೆ. ದಾಳಿ ಪ್ರತಿದಾಳಿ ನಡೀತಾ ಇದೆ. ಈ ವಾಯು ದಾಳಿಯಿಂದಾಗಿ ಜನ ಕೂಡ ಕಂಗಾಲಾಗಿದ್ದಾರೆ. ಬಹ್ರೇನ್ನ ಅಪಾರ್ಟ್ಮೆಂಟ್ ಅನ್ನೇ ಟಾರ್ಗೆಟ್ ಮಾಡಿರೋದು ಇರಾನ್. ದುಬೈನ ಹಲವು ಪ್ರದೇಶದಲ್ಲೂ ಕೂಡ ಇರಾನ್ ರಣಭೀಕರ ದಾಳಿ ಮಾಡಿದೆ. ಬುರ್ಜ್ ಖಲೀಫಾ ಸಮೀಪವೇ 130 ಡ್ರೋನ್ ಬಳಸಿ ಅಟ್ಯಾಕ್ ಆಗಿರೋದು. ಬುರ್ಜ್ ಖಲೀಫಾದಲ್ಲಿದ್ದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಹೈ ಅಲರ್ಟ್ ಜಾರಿಯಾಗಿದೆ. ವಿಶ್ವದ ಎತ್ತರದ ಬುರ್ಜ್ ಖಲೀಫಾ ಕಟ್ಟಡವನ್ನ ಟಾರ್ಗೆಟ್ ಮಾಡಿ ಇರಾನ್ ನಡೆಸಿದಂತ ದಾಳಿ. ಬುರ್ಜ್ ಖಲೀಫಾ ಕಟ್ಟಡದಿಂದ ಜನರನ್ನ ತೆರವು ಮಾಡಲಾಗಿದೆ. ದುಬೈ ಏರ್ಪೋರ್ಟ್ ಸ್ತಬ್ಧವಾಗಿದೆ. ಹೈ ಅಲರ್ಟ್ ಜಾರಿಯಾಗಿದೆ. ಈಗ ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ನಡೆಸಿದಂತ ದಾಳಿ. ಅಬುದಾಬಿ, ದುಬೈ ಮೇಲೆ ಇರಾನ್ನಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ. ದುಬೈ, ಅಬುದಾಬಿ ಏರ್ಪೋರ್ಟ್ನಲ್ಲಿ ಸಾವಿರಾರು ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ದುಬೈ, ಅಬುದಾಬಿ ಏರ್ಪೋರ್ಟ್ ಕಾರ್ಯಾಚರಣೆ ಕೂಡ ಬಂದಾಗಿದೆ. ದಾಳಿಯ ಬೆನ್ನಲ್ಲೇ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ನಡೀತಾ ಇದೆ ಇರಾನ್ನಿಂದ. ದುಬೈ ಏರ್ಪೋರ್ಟ್ನ ದೃಶ್ಯ ಇದು. ವಿಶ್ವದ ಅತಿ ದಟ್ಟಣೆಯ ದುಬೈ ಏರ್ಪೋರ್ಟೇ ಸ್ತಬ್ಧ ಆಗಿದೆ ಈ ದಾಳಿಯಿಂದಾಗಿ. ಸಾವಿರಾರು ಜನ ಏರ್ಪೋರ್ಟ್ನ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೆ. ವಿಶ್ವದ ಅತಿ ಬ್ಯುಸಿ ಇರುವಂತಹ ದುಬೈ ಏರ್ಪೋರ್ಟ್ ಇದು. ಈ ಏರ್ಪೋರ್ಟೇ ಸ್ಥಗಿತ ಆಗಿದೆ. ನಿನ್ನೆಯಿಂದಲೂ ಕೂಡ ಸಂಪೂರ್ಣ ಕಾರ್ಯಾಚರಣೆಯನ್ನ ನಿಲ್ಲಿಸಲಾಗಿದೆ ದುಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ.
ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಅಧಿಕಾರಿಗಳು ಹೇಳಿರೋದು. ಈ ದಿಢೀರ್ ಘೋಷಣೆಯಿಂದಾಗಿ ಸಾವಿರಾರು ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಸಿಕ್ಕಾಕೊಂಡಿದ್ದಾರೆ. ಇರಾಕ್ ಭಾರತೀಯ ರಾಯಭಾರ ಕಚೇರಿಯಿಂದ ಮಾರ್ಗಸೂಚಿ: ಅನಗತ್ಯ ಸಂಚಾರ ಮಾಡಬೇಡಿ, ಸುರಕ್ಷಿತವಾದ ಪ್ರದೇಶದಲ್ಲಿ ತುರ್ತು ಸಹಾಯಕ್ಕೆ ಹೆಲ್ಪ್ ಲೈನ್ ನಂಬರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಇರಾಕ್ ಭಾರತೀಯ ರಾಯಭಾರ ಕಚೇರಿಯಿಂದ ಹೊರಬಿದ್ದಿರೋ ಮಾರ್ಗಸೂಚಿ ಇದು. ಅನಗತ್ಯವಾಗಿ ಓಡಾಡೋದು ಬೇಡ, ಸುರಕ್ಷಿತವಾದಂತಹ ಜಾಗದಲ್ಲಿರಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಹೆಲ್ಪ್ ಲೈನ್ ನಂಬರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.